ನಮಸ್ಕಾರ ಸ್ನೇಹಿತರು, ಮುಂಜಾನೆಯ ಶುಭಾಶಯಗಳು. ಇಂದಿನ ದಿನ ಸುದಿನವಾಗಲಿ ಅಂತ ಹೇಳ್ತಾ ಮುಂಜಾನೆಯ ಮಾತಿಗೆ ತಮಗೆ ಸ್ವಾಗತ, ಸುಸ್ವಾಗತ, ಆದರದ ಸ್ವಾಗತ. ಸ್ನೇಹಿತರೆ ನೋಡಿ, ತುರಹಳ್ಳಿ ಅರಣ್ಯ ವಿಭಾಗದಲ್ಲಿ ಇಂದು ಮುಂಜಾನೆಯ ಮಾತು ಹೇಗಿದೆ ನೋಡಿ. ಇನ್ನು ಮುಂದಕ್ಕೆ ಇಲ್ಲಿ 535 ಎಕರೆ ಕಾಡು. ಹಾಗೆ ನೋಡಿ, ಇನ್ನೊಂದು ಬದಿಗೆ ಓಂಕಾರೇಶ್ವರ ಆಶ್ರಮ. ಇಲ್ಲಿ ಸುಮಾರು 14-15 ವರ್ಷಗಳ ಹಿಂದೆ 12 ಜ್ಯೋತಿರ್ಲಿಂಗಗಳನ್ನು ಸ್ಥಾಪಿಸಲಾಯಿತು. ಅಂದಿನಿಂದ ಪೂಜಿಸಲ್ಪಟ್ಟಿದ್ದಾವೆ. ಬಹಳ ಒಂದು ಒಳ್ಳೆಯ ಜಾಗ ಓಂಕಾರ್ ಹಿಲ್ಸ್. ಇಲ್ಲಿ ವೇದಾಧ್ಯಯನ ಕೇಂದ್ರ ಕೂಡ ಇದೆ. ಹಾಗೆ ನೋಡಿ, ಇಲ್ಲಿ ಗೋಶಾಲೆ, ಈ ಆಶ್ರಮದಲ್ಲಿ ಒಂದು ಗೋಶಾಲೆ ಕೂಡ ಇದೆ. ಹೀಗೆ ಮುಂದುವರೆದರೆ ಹಾಗೆ ನೋಡಿ, ಇದು ದೇವಸ್ಥಾನಕ್ಕೆ ದಾರಿ. ದೇವಸ್ಥಾನದ ಸಮಯ 7 ಗಂಟೆಯಿಂದ 12:15, ಹಾಗೆ ಸಂಜೆ 4:15ರಿಂದ 8:30. ಬಹಳ ಒಳ್ಳೆಯ ಸಮಯ ಇಲ್ಲಿಗೆ ಬರಲಿಕ್ಕೆ ಅಂದರೆ ಸಂಜೆಯ ಸಮಯ. ಯಾಕಂದರೆ ಇದು ಓಂಕಾರ್ ಹಿಲ್ಸ್ ಎತ್ತರದಲ್ಲಿ ಇರ್ತೀವಿ. ಸಾಯಂಕಾಲದ ಸಮಯ ಸುಮಾರು 5 ಗಂಟೆಯಿಂದ 6 ಗಂಟೆ, 6:30 ತನಕ ಬಹಳ ಪ್ರಶಸ್ತವಾದ ಒಂದು ಸಮಯ ಇಲ್ಲಿಗೆ ಬರೋದಕ್ಕೆ. ರಾತ್ರಿಯ ಪೂಜೆ 8 ಗಂಟೆಗೆ ಬಹಳ ಸೊಗಸಾಗಿರ್ತದೆ. ಹಗಲು ಹೊತ್ತಿನಲ್ಲಿ ಮಧ್ಯಾಹ್ನದ ಪೂಜೆ, ಬೆಳಗ್ಗೆ ಪೂಜೆ, ಮಧ್ಯಾಹ್ನ ಇಲ್ಲಿ ಬಂದವರಿಗೆ ಊಟದ ವ್ಯವಸ್ಥೆ ಕೂಡ ಇದೆ. ಈ ಆಶ್ರಮ ಬಹಳ ಚೆನ್ನಾಗಿದೆ. ಒಂದು ಸಲ ಇಲ್ಲಿಗೆ ನೀವು ಬನ್ನಿ. ಇಲ್ಲಿ ನೋಡಿ, ಈ ಆಶ್ರಮದಲ್ಲಿ ಒಂದು ಕುದುರೆ ಕೂಡ ಸಾಕಿದ್ದಾರೆ. ಇನ್ನು ಸ್ವಲ್ಪ ಮುಂದುವರಿತಾ ಇಲ್ಲಿ ನೋಡಿ, ಗೋಶಾಲೆಯ ಹಸುಗಳನ್ನು ನೀವು ನೋಡ್ಬೋದು. ತೋರಿಸ್ತೀನಿ ನೋಡಿ, ಮೇಯ್ತಿದ್ದಾವೆ. ಹಾಗೆ ಮುಂದುವರೆದ್ರೆ ಇಲ್ಲಿ ಒಂದು ಸಭಾಭವನ ಇದೆ. ಒಂದಿಷ್ಟು ಫಂಕ್ಷನ್ಸ್ಗಳನ್ನು ಕೂಡ ಇಲ್ಲಿ ಮಾಡ್ಬೋದು. ಸುಮಾರು 500 ಜನರವರೆಗೆ ಫಂಕ್ಷನ್ಸ್ ಮಾಡೋದಕ್ಕೆ ಅಂತಂದರೆ ಇಲ್ಲಿ ನೋಡಿ, ಗುರುಗಳ ನಿವಾಸ. ಹೀಗೆ ಮುಂದುವರಿತಾ ನೋಡಿ, ತೋರಿಸ್ತೀನಿ. ಸಭಾಂಗಣ ಹೇಳಿದ್ನಲ್ಲ, ಅದು ಇದು. ಹಾಗೆ ಮುಂದುವರಿತಾ ಹೋದರೆ ಈ ಕಡೆ ನೋಡಿ, ದೇವಸ್ಥಾನ. ಇಲ್ಲಿ ಮತ್ಸ್ಯನಾರಾಯಣ ಸ್ವಾಮಿ ದೇವಸ್ಥಾನ. ಹಾಗೆ ಸ್ವಲ್ಪ ಮುಂದೆ ಹೋದರೆ ತೋರಿಸ್ತೀನಿ ನೋಡಿ. ನೋಡಿ, ಇದು ಓಂಕಾರೇಶ್ವರ ದೇವಸ್ಥಾನ. ಒಳಗಡೆ 12 ಗರ್ಭ ಗುಡಿಗಳಿದ್ದಾವೆ. 12 ಜ್ಯೋತಿರ್ಲಿಂಗಗಳನ್ನು ಇಲ್ಲಿ ಸ್ಥಾಪಿಸಿದ್ದಾರೆ, ಪೂಜಿಸ್ತಿದ್ದಾರೆ. ಸೋಮವಾರ ವಿಶೇಷವಾದ ಪೂಜೆ ಸಲ್ಲಲ್ಪಡುತ್ತದೆ ಈಶ್ವರನಿಗೆ. ಹಾಗಾಗಿ ತಾವು ಕೂಡ ಇಲ್ಲಿಗೆ ಬನ್ನಿ, ಬಂದು ಈಶ್ವರನ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಿ ಅಂತ ಹೇಳ್ತಾ ನನ್ನ ಮುಂಜಾನೆಯ ಮಾತುಗಳನ್ನು ಮುಗಿಸ್ತೀನಿ. ಮಾತುಗಳನ್ನು ಕೇಳಿದ್ದಕ್ಕೆ ಧನ್ಯವಾದಗಳು. ಇಂತಿ ಪ್ರೀತಿ ಇರಲಿ. ತಮ್ಮ ವಿಠ್ಠಲ್ ಬೋಡಸ್ ಮಾಳಮಳ್ಳೂರು. ನಮಸ್ಕಾರ.